ನಾವು ರಸ್ತೆ ನಿಯಮಗಳ ಬಗ್ಗೆ ಮಾತಾಡಕ್ ಹೋಗುವಾಗ್ಲೇ ಈ ರೀತಿ ಆಗೋದ ಅವನೇನಾದ್ರೂ ನನ್ ಕೈಗೆ ಸಿಗ್ಬೇಕ. ಇವತ್ ಬೆಳಿಗ್ಗೆ ಎದ್ದು ಯಾವ ದರಿದ್ರ ಮಕ್ಕ ನೋಡೋದು ನಿಲ್ಸೋನಿಗೆ. ಏಯ್, ನೀ ಏನಾದ್ರು ಬುದ್ಧಿ ಇದೆನಯ್ಯ, ಜ್ಞಾನ ಇದೆನಯ್ಯ? ನಾನು ಇದ್ದಿದ್ರೆ ಇಂಥ ಕೆಲಸ ಯಾಕೆ ಮೇಡಮ್ ಮಾಡ್ತಿದ್ದ ಅವನು? ಅಲ್ಲಯ್ಯ, ರ್ಯಾಶ್ ಆಗಿ ಆಟೋ ಓಡಿಸ್ತಿರೋದು ಅಲ್ದೆ ಲೆಫ್ಟ್ ಸೈಡ್ ಇಂದ ಸ್ಪೀಡ್ ಆಗಿ ಓವರ್ಟೇಕ್ ಮಾಡ್ಕೊಂಡ್ ಬಂದು ಈ ರೀತಿ ಮರಕ್ ಗೊತ್ತಿದೆಯಲ್ಲ. ನಿಂಗೆ ಹೆಂಡತಿ ಮಕ್ಳಿಲ್ಲ? ಹೆಂಡತಿ ಇಲ್ಲದ್ರೆ ಹಾಳಾಗಿ ಹೋಗ್ಲಿ, ಅಟ್ಲೀಸ್ಟ್ ಗರ್ಲ್ ಫ್ರೆಂಡ್. ಸಾರಿ ಮೇಡಮ್, ಅಲ್ಲಿ ನೋಡಿ ಆಟೋ ಮೀಟರ್ ಇಲ್ಲ. ಅಯ್ಯೋ, ನಿಜ ಹೇಳಯ್ಯ, ನಿಂಗ್ ಯಾರ್ ಲೈಸೆನ್ಸ್ ಕೊಟ್ಟಿದ್ದು? RTOದವ್ರೆ ಇದನ್ನ ಕೇಳಲ್ಲ, ಇನ್ ನೀವ್ ಯಾರ್ರಿ? ನಾನು ಯಾರ? ಬರ್ತಾ ಇರೋ ಸಿಟ್ಟಲ್ಲಿ ಕ್ಲಚ್ ವೈರ್ ತೆಗೆದು ಕ್ಲಿಪ್ಪಿಗೆ ಸುತ್ತಬಿಡ್ತೀನಿ ಅಷ್ಟೇ. ನಾನು ಸಮಾಜ ಸೇವಕಿ ಲಲಿತಾ. ನನ್ನ ನಂಬು ಪ್ಲೀಸ್ ಪ್ಲೀಸ್. ಇದನ್ನೆಲ್ಲ ನಂಬೋದಿಕ್ಕೆ ನಾನು ಆಟೋ ಓಡಿಸ್ತಾ ಇಲ್ಲ, ಇದ್ ಗೊತ್ತಾ? ಸುಮ್ಮನೆ ನಿಂತ್ಕೊಳ್ಳಯ್ಯ, ಜಾಸ್ತಿ ಮಾತಾಡ್ಬೇಡ. ಸಮಾಜ ಸೇವಕಿ ಲಲಿತಾಂಬ ಅವರು ನಿಯಮಗಳ ಬಗ್ಗೆ ತಿಳುವಳಿಕೆ ಹೇಳ್ಕೊಡ್ತಾ ಇದ್ರೆ ತಲಹಾರ್ಟೆ ಮಾತಾಡ್ತೀಯಾ? ನಿಯಮಗಳ ಬಗ್ಗೆ ಮಾತಾಡೋಕು ಮೊದ್ಲು ಪದಾರ್ಥಗಳ ಬಗ್ಗೆ ಮಾತಾಡಿ. ಏನ್ ತಗೊಂಡ್ರು ಡೂಪ್ಲಿಕೇಟ್. ಈಗ ತಾನೇ ಹಾಕ್ಸ್ಕೊಂಡ್ ಬಂದಿರೋ ಬ್ರೇಕ್ ವೈರು ಕಟ್ ಆಗಿದೆ, ಇದಕ್ಕೇನಂತೀರಿ? ಹೌದಾ? ನೋಡ್ರಿ, ನಿಯಮಗಳ ಬಗ್ಗೆ ತಿಳುವಳಿಕೆನೂ ಇದೆ, ಗೌರವನೂ ಇದೆ. ಅದೇ ನಮ್ಮ ಬದುಕು. ನೀವ್ ಇಷ್ಟೆಲ್ಲಾ ಮಾತಾಡೋರು ನಕಲಿ ಪದಾರ್ಥಗಳು ಮಾರೋರ್ ವಿರುದ್ಧ ಬಾಯಿ ಬಡ್ಕೊಳ್ರಿ. ಮಾತಾಡಕ್ ಇದೇನ್ರಿ ಮೀಟ್ರು? ಮಾತಾಡಕ್ ಬೇಕಾಗಿರೋದು ಮೀಟರ್ ಅಲ್ಲ, ಬಾಯಿ. ನಮ್ ಮೇಡಮ್ ಮಾತಾಡಕ್ ಶುರು ಮಾಡಿದ್ರೆ ಮಾತು ಮೀಟರ್ ಗಿಂತ ಫಾಸ್ಟ್ ಆಗಿ ಓಡತ್ತೆ. ಸ್ವಲ್ಪ ಇರು ವಿಶಾಲು. ಅಲ್ಲಯ್ಯ, ಬ್ರೇಕ್ ವೈರ್ ಕಟ್ ಆಯ್ತು ಅಂತ ಎಡಗಡೆಯಿಂದ ಯಾಕಯ್ಯ ಓವರ್ಟೇಕ್ ಮಾಡ್ದೆ? ನಾನ್ ಲೆಫ್ಟ್ ಅಲ್ಲಿ ಓವರ್ಟೇಕ್ ಮಾಡ್ದೆ ಹೋಗಿದ್ರೆ ನಿಮ್ ಗಾಡಿಗೆ ಗೊತ್ತಿದ್ದೆ, ಗೊತ್ತಾ? ಅಯ್ಯೋ, ಏನಾಯ್ತು ವಿಶಾಲು? ಬ್ರೇಕ್ ಕಟ್ ಆಗೋಯ್ತು. ಏನ್ ಹೀಗ್ ಹೇಳ್ತಿದ್ಯಾ ವಿಶಾಲು? ನೆನ್ನೆ ತಾನೇ ಬ್ರೇಕ್ ವೈರ್ ಹಾಕ್ಸಿದ್ಯಲ್ಲ. ಅಯ್ಯೋ, ಆಟೋ ಡ್ರೈವರ್ ಹೇಳ್ದಂಗೆ ಇದು ಡೂಪ್ಲಿಕೇಟ್ ವೈರ್ ಇರ್ಬೇಕು. ಲೇಟ್ ಆಗ್ತಿದ್ಯಲ್ಲ ವಿಶಾಲು. ಯೋಚನೆ ಮಾಡ್ಬೇಡಿ ಮೇಡಮ್, ಇಲ್ಲಿ ಬಸ್ ಸ್ಟಾಪ್ ಇದೆ, ಬಸ್ ಹತ್ಕೊಂಡು ಹೊಟ್ಟೋಗೋಣ. ಗಾಡಿ ಸೈಡ್ ಅಲ್ಲಿ ಹಾಕ್ತೀನಿ, ಬಂದ್ ರಿಪೇರಿ ಮಾಡಿಸ್ಕೊಂಡ್ರೆ ಆಯ್ತು. ಈ ಅನ್ಯಾಯದ ವಿರುದ್ಧ ದನಿ ಎತ್ತೋರು ಯಾರು ಇಲ್ವೇ? ಇದಕ್ಕೆ ನೀವೇ ಏನಾದ್ರೂ ಪರಿಹಾರ ಕಂಡು ಹಿಡಿಲೇಬೇಕು. ಕಡೆ ಪಕ್ಷ ನಮ್ಮ ನ್ಯಾಯ ಸಿಗತ್ತೆ ಅಂತ ನೀವೇ ಜನಕ್ಕೆ ಹೇಳಿ. ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ವಿಶಾಲು. ಕೇಳು ನನ್ನ ನಿರ್ಧಾರನ. ನ್ಯಾಯದೇವತೆ.com ಅಂತ ನಾವೊಂದು ವೆಬ್ಸೈಟ್ ಓಪನ್ ಮಾಡೋಣ. ನ್ಯಾಯ ಬೇಕಾಗಿರೋ ಯಾರೇ ಆದ್ರೂ ಈ ವೆಬ್ಸೈಟ್ ನಲ್ಲಿ ದೂರು ದಾಖಲಿಸಬಹುದು. ಜನಗಳಿಗೆ ನ್ಯಾಯ ಒದಗಿಸುವಂತಹ ಒಂದು ವೆಬ್ಸೈಟ್ ಇದೆ ಅಂತ ಸಮಾಜಕ್ಕೆ ಗೊತ್ತಾದ್ರೆ ಸಾಕು. ಕಡೆ ಪಕ್ಷ ನ್ಯಾಯ ದೇವತೆ ಆದ್ರೂ ವೆಬ್ಸೈಟ್ ನ ನೋಡೇ ನೋಡ್ತಾರೆ. ಅಲ್ಲ ರೀ ಸ್ವಾಮಿ, ಸಕ್ಕರೆ ಇಲ್ಲ ಅಂತ ಇದ್ದೀರಲ್ಲ, ಯಾಕೆ? ಗೋಧಿ ತಗೊಂಡ್ರೆ ಮಾತ್ರ ಸಕ್ಕರೆ ಕೊಡೋದು, ಬರೀ ಸಕ್ಕರೆ ಕೊಡಲ್ಲ. ಅಲ್ಲ ರೀ, ಆ ಉಳ್ಸೋಗಿರೋ ಗೋಧಿನ ಯಾರು ತಿಂತಾರೆ? ಏನಂದ್ರೆ? ರೀ